ನಗರದಲ್ಲಿ ಪಾಲಿಕೆ ನಿರ್ಮಿತ ಆಟೋ ಸ್ಟ್ಯಾಂಡ್ ಉದ್ಘಾಟನೆ. ಹುಬ್ಬಳ್ಳಿಯ ನ್ಯೂ ಆನಂದ್ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ನಿರ್ಮಿಸಲಾದ ಆಟೋ ಸ್ಟ್ಯಾಂಡ್ ಅನ್ನು ಭಾನುವಾರ ಭಾವಪೂರ್ವವಾಗಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಪಾಲಿಕೆ ಅನುದಾನದಡಿ ಇಂದ್ರಪ್ರಸ್ಥ ನಗರದ ನಿವಾಸಿ ಕುಮಾರಿ ಸೃಷ್ಟಿ ಕುಕನೂರ್ ಅವರಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಆರಿಫ್ ಭದ್ರಾಪುರ ಅವರಿಗೆ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಿಸಿಪಿ ಶ್ರೀ ರವಿ ಸಿಆರ್, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಮಲ್ಲಿಕಾರ್ಜುನ್ ಸಿಂಧೂರ್, ಮದನಿ ಜಮಾತಿನ ಮುತುವಲ್ಲಿಗಳು, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರು, ಕನ್ನಡ ಹಾಗೂ ಉರ್ದು ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಡ ಮಕ್ಕಳು ಹೈಯರ್ ಎಜುಕೇಶನ್ ಓದ್ತಾರಲ್ಲ, ಅವ್ರಿಗೆ ನಮ್ಮ ಕಾರ್ಪೊರೇಷನ್ದಾಗ ಲ್ಯಾಪ್ಟಾಪ್ ಸಲುವಾಗಿ ರೊಕ್ಕ ನೀವು ಅಪ್ಲೈ ಮಾಡಿದ್ರು ನಾವು ನಿಮ್ಗೊಂದು ಲ್ಯಾಪ್ಟಾಪ್ ಅನ್ನು ಕೊಡ್ತೀವಿ. ಸ್ಪೆಷಲ್ ಇದು SST ಕೋಟಾ ಇರ್ತೈತಿ, ನಮ್ಮಲ್ಲಿ ಯಾವತ್ತೂ ಅದು ಅವೈಲೇಬಲ್ ಇರ್ತೈತಿ. ಆಟೋ ಡ್ರೈವರ್ಸು ಯಾರೂ ಇರಲಿ, ನಿಮ್ಮ ಮಕ್ಕಳು ಯಾರು ಹೈಯರ್ ಎಜುಕೇಷನ್ ಅವ್ರಿಗೆ ಅವ್ರ ಮಕ್ಕಳಿಗೆ ಓದಿಸ್ಬೇಕಂತ ಹೇಳಿದರೆ ನಮ್ಮಲ್ಲಿ ಏನೇನು ಫೆಸಿಲಿಟೀಸ್ ಅದಾವ ಅದಕ್ಕೆ ನೀವು ನಮ್ಮ ಕಡೆ ಅಪ್ರೋಚ್ ಆಗಿ ಅದನ್ನು ತೊಗೋಬೇಕು. ಇವರು ಒಂದು ಅಪ್ಲಿಕೇಶನ್ ಹಾಕಿದರು. ಅಪ್ಲಿಕೇಶನ್ ಮಾಡಿದಾಗ ಮನೆಯವ್ರ ತಾಯಿಯವ್ರು ನನಗೆ ಪರಿಚಯ, ನಮ್ಮ ಮಗಳು ಲ್ಯಾಪ್ಟಾಪ್ ಬೇಕು ಓದಾಕೆ ಅವ್ರಿಗೆ ಅಂತ ಹೇಳಿದ್ರು. ಅವ್ರು ಎಲಿಜಿಬಲ್ ಆಗಿದ್ರು. ಅವರು ಒಂದು ಅಪ್ಲಿಕೇಶನ್ ಹಾಕಿದ್ರು, ಅವ್ರ ಲ್ಯಾಪ್ಟಾಪ್ ಇವತ್ತು ಸಿಕ್ಕಿದೆ. ಆ ಲ್ಯಾಪ್ಟಾಪ್ ತೊಗೊಳಕ್ಕೆ ಅವ್ರು ಯಾವುದೋ ಕಂಪ್ನಿದು ತೊಗೋಬೋದು. ಅವ್ರಿಗೆ ನಾವು ದುಡ್ಡನ್ನು ಕೊಡ್ತೀವಿ 50,000 ರೂಪಾಯಿ. ಇವತ್ತು ಅದು ಈ ಕಾರ್ಯಕ್ರಮದಾಗ ಅವ್ರು ಕೊಡೋದಾತ. ಅದಕ್ಕೆ ನಿಮಗೆ ಅದು ನಿಮ್ಮಲ್ಲೇನೂ ಅವೇರ್ನೆಸ್ ಬರಬೇಕಂತೇಳಿ ನಾನು ಇವ್ರು ಕರ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಗೆ ಯಾರೂ ಗೊತ್ತಿಲ್ಲ, ನೀವು ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು, ಬಡವ್ರ ಮಕ್ಕಳು ಚೆನ್ನಾಗಿ ಹೈಯರ್ ಎಜುಕೇಷನ್ ಓದಬೇಕು ಅಂಥೇಳಿ ನಮ್ಮದು ಇದೆ. ಯಾರ್ದಾರು ನಿಮ್ದು ಅಂಥದ್ದು ಕೆಲಸ ಇದ್ರೆ ನಮ್ಮ ಕಡೆ ತೊಗೊಂಬರ್ರಿ, ಮಾಡಿಕೊಡ್ತೀವಿ. ಧನ್ಯವಾದ.